ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ತರಗತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರತಿಯೊಂದು ಸೆಂಟೆನ್ಸ್ ಮಾಡಲಿಕ್ಕೂ ಕೂಡ ಒಂದು ಫಾರ್ಮುಲಾ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಈ ಫಾರ್ಮುಲಾವನ್ನ ನಾವು ಒಂದು ಸೂತ್ರ, ಈ ಗಣಿತದಲ್ಲಿ a+b² a²+b² + 2ab ಅಂತ ಹೇಗೆ ನಾವು ಒಂದು ಸೂತ್ರದ ಮೂಲಕ ಲೆಕ್ಕಗಳನ್ನು ಪರಿಹರಿಸ್ತೀವಿ, ಅದೇ ತರ ಇಂಗ್ಲಿಷ್ ಅಲ್ಲಿ ತಪ್ಪುಗಳಾಗದೇನೆ ಸೂತ್ರಗಳನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಸೆಂಟೆನ್ಸಸ್ ಅನ್ನ ಮಾಡಲಿಕ್ಕೆ ಬಹಳ ಸಹಾಯ ಆಗುತ್ತೆ ಈ ಫಾರ್ಮುಲಾಸ್. ಸೊ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮಾಡೋದು ಹೇಗೆ ಅಂದ್ರೆ, ಅದಕ್ಕೆ ಒಂದು ಫಾರ್ಮುಲಾ ಇದೆ. ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಬಳಸಿ ಆಕ್ಸಿಲರಿ ವರ್ಬ್ಸ್, ಒಂದು ಸಹಾಯಕ ಕ್ರಿಯಾಪದಗಳನ್ನ ಬಳಸೋದ್ರ ಮೂಲಕ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡಬಹುದು. ಹ್ಯಾವ್ ಮತ್ತೆ ಹ್ಯಾಸ್ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ನಾಟ್ ಬಳಸಿದ್ರೆ ನೆಗೆಟಿವ್ ಸೆಂಟೆನ್ಸ್ ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆಕ್ಸಿಲರಿ ವರ್ಬ್ಸ್ ಆದಂತ ಹ್ಯಾವ್ ಮತ್ತೆ ಹ್ಯಾಸ್ ಇಲ್ಲದೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಹ್ಯಾವ್/ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಒಂದು ಸೆಂಟೆನ್ಸ್ ಅನ್ನ ನೋಡೋದಾದ್ರೆ, ಅಸರ್ಟಿವ್ ಸೆಂಟೆನ್ಸ್ ಮಾಡೋದು ಈಗಾಗಲೇ ನಮಗೆ ಗೊತ್ತಿದೆ. ಐ ಹ್ಯಾವ್ ಈಟನ್ ದ ಬನಾನಾ. ಇದನ್ನ ಹೇಗೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು? ವೆರಿ ಸಿಂಪಲ್. ಹ್ಯಾವ್ ಸಬ್ಜೆಕ್ಟ್ ಆದ ನಂತರ ಹ್ಯಾವ್ ಬಂದಿದೆ. ಇಲ್ಲಿ ನಾವು ಈ ಹ್ಯಾವ್ ಅನ್ನ ಸಬ್ಜೆಕ್ಟ್ ಗೆ ಮುಂದೆ ಹಾಕಿದ್ರೆ, ಎಕ್ಸಾಂಪಲ್ ಹಿಯರ್ ಹ್ಯಾವ್ ಅನ್ನ ತೆಗೆದು ಮುಂದೆ ಹಾಕಿದ್ದೇವೆ. ಹ್ಯಾವ್ ಸಬ್ಜೆಕ್ಟ್ ಮುಂದೆ ಬಂದಿದೆ, ಹ್ಯಾವ್ ಆದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಬಂದಿದೆ. ಹ್ಯಾವ್ ಐ ಈಟನ್ ದ ಬನಾನಾ. ಹ್ಯಾವ್ ಅನ್ನ ಸಬ್ಜೆಕ್ಟ್ ಮುಂದೆ ಹಾಕಿದ್ರೆ ಅದು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಐ ಹ್ಯಾವ್ ಈಟನ್ ದ ಬನಾನಾ, ನಾನು ಬಾಳೆಹಣ್ಣು ತಿಂದಿದ್ದೇನೆ. ಹ್ಯಾವ್ ಐ ಈಟನ್ ದ ಬನಾನಾ, ನಾನು ಬಾಳೆಹಣ್ಣು ತಿಂದಿದ್ದೇನೆಯೇ. ಅದೇ ರೀತಿ ಶಿ ಹ್ಯಾಸ್ ಈಟನ್ ದ ಬನಾನಾ, ಅವಳು ಬಾಳೆಹಣ್ಣು ತಿಂದಿದ್ದಾಳೆ. ಇದನ್ನ ಹೇಗೆ ಇಂಟ್ರಾಗೇಟಿವ್ ಮಾಡೋದು? ಸೇಮ್ ಫಾರ್ಮುಲಾ. ಹ್ಯಾಸ್ ಅನ್ನ ಸಬ್ಜೆಕ್ಟ್ ಗೆ ಮೊದಲು ಹಾಕಿದ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು, ಹ್ಯಾಸ್ ಶಿ ಈಟನ್ ದ ಬನಾನಾ. ಹ್ಯಾಸ್ ಅನ್ನ ತೆಗೆದು ಸಬ್ಜೆಕ್ಟ್ ಗೆ ಮುಂದೆ ಹಾಕಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡಬಹುದು. ಶಿ ಹ್ಯಾಸ್ ಈಟನ್ ದ ಬನಾನಾ ಅಸರ್ಟಿವ್ ಸೆಂಟೆನ್ಸ್, ಹ್ಯಾಸ್ ಶಿ ಈಟನ್ ದ ಬನಾನಾ ಇಂಟ್ರಾಗೇಟಿವ್ ಸೆಂಟೆನ್ಸ್. ಬಹಳ ಸರಳವಾಗಿದೆ. ಆಕ್ಸಿಲರಿ ವರ್ಬ್ಸ್ ಆದಂತ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಸೆಂಟೆನ್ಸ್ ಸಬ್ಜೆಕ್ಟ್ ಎಲ್ಲಿದೆ ಅದರ ಮುಂದೆ ಹಾಕಿ, ಇನ್ನೆಲ್ಲ ಸೇಮ್ ಆಗೇ ಇರುತ್ತೆ. ನೋಡಿ, ಐ ಹ್ಯಾವ್ ಈಟನ್ ದ ಬನಾನಾ, ಹ್ಯಾವ್ ಐ ಈಟನ್ ದ ಬನಾನಾ. ಹ್ಯಾವ್ ಅನ್ನ ತೆಗೆದು ಸಬ್ಜೆಕ್ಟ್ ಮುಂದೆ ಹಾಕೋದು, ಇಲ್ಲಿ ಹ್ಯಾಸ್ ಅನ್ನ ತೆಗೆದು ಶಿ ಪ್ರೊನೌನ್ ಮುಂದೆ ಸಬ್ಜೆಕ್ಟ್ ಮುಂದೆ ಹಾಕಿದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ರೆಡಿ ಆಗುತ್ತೆ. ಬಹಳ ಸರಳ ಇದೆ. ಸೂತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು ಬಹಳ ಸುಲಭ. ಈಗ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಮತ್ತೆ ಹೇಗೆ ಉತ್ತರ ಕೊಡೋದು ಅನ್ನೋದನ್ನ ನೋಡೋಣ ನಾವು. ಹ್ಯಾವ್ ಐ ಈಟನ್ ದ ಬನಾನಾ, ನಾನು ಬಾಳೆಹಣ್ಣು ಹಣ್ಣನ್ನ ತಿಂದಿದ್ದೇನೆಯೇ. ನಮ್ಮನ್ನ ಯಾರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೆಂಗ್ ಕೊಡ್ಬೇಕು? ನೀನ್ ಬಾಳೆಹಣ್ಣು ತಿಂದಿದ್ಯಾ ಅಂತ ಕೇಳ್ತಾರೆ. ಎಸ್, ಯು ಹ್ಯಾವ್ ಈಟನ್ ದ ಬನಾನಾ. ನಾನು ಬಾಳೆಹಣ್ಣನ್ನು ತಿಂದಿದ್ದೇನೆ ಅಂತ ನನ್ನನ್ನು ಯಾರು ಕೇಳಿದ್ರೆ ನಾನೇನು ಉತ್ತರ ಕೊಡ್ತೀನಿ? ಹೌದು, ನೀನು ಬಾಳೆಹಣ್ಣು ತಿಂದಿದ್ದೀಯಾ ಅಂತ ಉತ್ತರ ಕೊಡ್ತೀನಿ. ಯಾರು ನಮ್ಮನ್ನ ಹ್ಯಾವ್ ಯು ಈಟನ್ ದ ಬನಾನಾ, ನಾವು ಬಾಳೆಹಣ್ಣು ತಿಂದಿದ್ದೇವೆಯೇ ಅಂತ ನಮ್ಮನ್ನ ಯಾರು ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು? ಹೌದು, ಯು ಹ್ಯಾವ್ ಈಟನ್ ದ ಬನಾನಾ. ಹೌದು, ನೀವು ಬಾಳೆಹಣ್ಣನ್ನ ತಿಂದಿದ್ದೀರಿ.
ಮುಂದಿನ ಸೆಂಟೆನ್ಸಸ್ ಅನ್ನ ನೋಡೋಣ ನಾವು. ಈಗ ಆಲ್ರೆಡಿ ಹೇಳಿದ್ದೀನಿ, ಹ್ಯಾವ್ ಐ ಈಟನ್ ದ ಬನಾನಾ, ನಾನು ಬಾಳೆಹಣ್ಣು ತಿಂದಿದ್ದೇನೆಯೇ. ಎಸ್ ಯು ಹ್ಯಾವ್ ಈಟನ್ ದ ಬನಾನಾ, ಹೌದು ನೀನು ಬಾಳೆಹಣ್ಣು ತಿಂದಿದ್ದೀಯಾ. ಹ್ಯಾವ್ ಯು ಈಟನ್ ದ ಬನಾನಾ, ನಾವು ಬಾಳೆಹಣ್ಣು ತಿಂದಿದ್ದೇವೆಯೇ. ಅದಕ್ಕೆ ಉತ್ತರ ಏನ್ ಕೊಡ್ಬೇಕಾಗುತ್ತೆ, ಹೌದು ಯು ಹ್ಯಾವ್ ಈಟನ್ ದ ಬನಾನಾ ಅಂತ ಉತ್ತರ ಕೊಡ್ಬೇಕು. ಯಾರು ನಿಮ್ಮನ್ನ ನೀನು ಬಾಳೆಹಣ್ಣು ತಿಂದಿದ್ದೀಯಾ ಅಂತ ಕೇಳಲಿಕ್ಕೆ ಹೆಂಗ್ ಕೇಳಬೇಕಾಗತ್ತೆ ನಾವು, ಹ್ಯಾವ್ ಯು ಈಟನ್ ದ ಬನಾನಾ. ಅದಕ್ಕೇನು ಉತ್ತರ ಕೊಡ್ಬೇಕು ನಾವು, ಎಸ್ ಐ ಹ್ಯಾವ್ ಈಟನ್ ದ ಬನಾನಾ. ಕೆಲವು ಸಮಯ ಒಬ್ರಿಗಿನ್ನ ಹೆಚ್ಚು ಜನ ಇದ್ರೆ ಹ್ಯಾವ್ ಯು ಈಟನ್ ದ ಬನಾನಾ, ನೀವು ಬಾಳೆಹಣ್ಣು ತಿಂದಿದ್ದೀರಾ ಅಂತ ಪ್ರಶ್ನೆ ಕೇಳಬಹುದು ಅವರು. ಅದಕ್ಕೆ ಉತ್ತರ ಏನ್ ಕೊಡ್ಬೇಕಾಗತ್ತೆ, ಎಸ್ ವಿ ಹ್ಯಾವ್ ಈಟನ್ ದ ಬನಾನಾ, ಹೌದು ನಾವು ಬಾಳೆಹಣ್ಣು ತಿಂದಿದ್ದೇವೆ ಅಂತ ಉತ್ತರ ಕೊಡ್ಬೇಕಾಗತ್ತೆ. ಹ್ಯಾಸ್ ಇಟ್ ಈಟನ್ ದ ಬನಾನಾ, ಅದು ಬಾಳೆಹಣ್ಣನ್ನು ತಿಂದಿದೆಯೇ ಪ್ರಶ್ನೆ ಕೇಳ್ಬೋದು ಅವರು. ಅದಕ್ಕೆ ಉತ್ತರ ಏನ್ ಕೊಡ್ಬೇಕಾಗತ್ತೆ ನಾವು, ಎಸ್ ಇಟ್ ಹ್ಯಾಸ್ ಈಟನ್ ದ ಬನಾನಾ, ಹೌದು ಅದು ಬಾಳೆಹಣ್ಣನ್ನ ತಿಂದಿದೆ. ಹ್ಯಾಸ್ ಹಿ ಈಟನ್ ದ ಬನಾನಾ, ಅವನು ಬಾಳೆಹಣ್ಣನ್ನು ತಿಂದಿದ್ದಾನೆಯೇ, ಅವನು ಬಾಳೆಹಣ್ಣನ್ನು ತಿಂದಿದ್ದಾನೆಯೇ ಪ್ರಶ್ನೆ ಕೇಳ್ಬೋದು. ಎಸ್ ಹಿ ಹ್ಯಾಸ್ ಈಟನ್ ಅಂತ ನಾವು ಉತ್ತರ ಕೊಡ್ಬೇಕಾಗತ್ತೆ. ಹ್ಯಾಸ್ ಶಿ ಈಟನ್ ದ ಬನಾನಾ, ಅವಳು ಬಾಳೆಹಣ್ಣನ್ನು ತಿಂದಿದ್ದಾಳೆಯೇ. ಎಸ್ ಶಿ ಹ್ಯಾಸ್ ಈಟನ್ ದ ಬನಾನಾ, ಹೌದು ಅವಳು ಬಾಳೆಹಣ್ಣನ್ನ ತಿಂದಿದ್ದಾಳೆ. ಹ್ಯಾವ್ ದೇ ಈಟನ್ ದ ಬನಾನಾ, ಅವರು ಬಾಳೆಹಣ್ಣನ್ನು ತಿಂದಿದ್ದಾರೆಯೇ. ಹೌದು ದೇ ಹ್ಯಾವ್ ಈಟನ್ ದ ಬನಾನಾ, ಎಸ್ ದೇ ಹ್ಯಾವ್ ಈಟನ್ ದ ಬನಾನಾ ಅಂತ ಹೇಳ್ಬೇಕಾಗತ್ತೆ ನಾವು. ಇನ್ನೊಂದ್ಸಾರಿ ನಿಮಗೆ ಹೇಳೋದಾದ್ರೆ, ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ, ಶಿ ಬದಲಾಗಿ ನಾವು ಶುಭ ಹಾಕ್ಬೋದು. ಹ್ಯಾಸ್ ಶುಭ ಈಟನ್ ದ ಬನಾನಾ, ಶುಭ ಬಾಳೆಹಣ್ಣನ್ನು ತಿಂದಿದ್ದಾಳೆಯೇ. ಎಸ್ ಶುಭ ಹ್ಯಾಸ್ ಈಟನ್ ದ ಬನಾನಾ. ಹ್ಯಾಸ್ ದೇ, ದೇಗ್ ಬದಲಾಗಿ 2-3 ಹೆಸರು ಸೇರಿಸ್ಬೋದು. ಹ್ಯಾವ್ ರಮೇಶ್, ಸುರೇಶ್ ಅಂಡ್ ಪ್ರಶಾಂತ್ ಈಟನ್ ದ ಬನಾನಾ, ರಮೇಶ, ಸುರೇಶ ಮತ್ತೆ ಪ್ರಶಾಂತ್ ಬಾಳೆಹಣ್ಣು ತಿಂದಿದ್ದಾರೆಯೇ. ಎಸ್ ರಮೇಶ, ಸುರೇಶ ಅಂಡ್ ಪ್ರಶಾಂತ್ ಹ್ಯಾವ್ ಈಟನ್ ದ ಬನಾನಾ, ಹೌದು ರಮೇಶ, ಸುರೇಶ ಮತ್ತೆ ಪ್ರಶಾಂತ ಬಾಳೆಹಣ್ಣನ್ನ ತಿಂದಿದ್ದಾರೆ ಅಂತ ನಾವು ಉತ್ತರ ಕೊಡಬಹುದಾಗಿದೆ. ಸೊ ಇದೇ ರೀತಿ ತಾವು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅನ್ನ ಬೇರೆ ಬೇರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನ ಬಳಸಿ ತಾವು ಕ್ವಶನ್ಸ್ ಅನ್ನ ಮಾಡ್ಬೋದು. ಅದಕ್ಕೆ ಉತ್ತರ ಹೇಗೆ ಕೊಡ್ಬೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಉದಾಹರಣೆಗೆ, ಹ್ಯಾವ್ ಯು ಪೇಡ್ ದ ಎಲೆಕ್ಟ್ರಿಸಿಟಿ ಬಿಲ್, ಪೇಡ್ ದ ಎಲೆಕ್ಟ್ರಿಸಿಟಿ ಬಿಲ್, ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪಾವತಿಸಿದ್ದೀಯಾ ಅಂತ ಪ್ರಶ್ನೆ ಕೇಳ್ಬೋದು. ಹ್ಯಾವ್ ಯು ಗಾನ್ ಟು ಅಮೆರಿಕಾ, ನೀನು ಅಮೆರಿಕಾಗೆ ಹೋಗಿದ್ದೀಯಾ. ಸುರೇಶ್ ಹ್ಯಾಸ್ ಗಾನ್ ಟು ಅಮೆರಿಕಾ, ಸುರೇಶ್ ಅಮೆರಿಕಾಗೆ ಹೋಗಿದ್ದಾನೆಯೇ. ಈ ತರದ ಪ್ರಶ್ನೆಗಳನ್ನ ನೀವು ಮಾಡ್ಬೋದು. ಅದಕ್ಕೆ ತಕ್ಕನಾದಂತ ಉತ್ತರಗಳನ್ನ ಕೂಡ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಕೊಡ್ಬೋದು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು.